ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಕ್ಷಿತಾ. ನಾನಿವತ್ತೊಂದು ರುಚಿಕರವಾದ ಬೆಳಗಿನ ತಿಂಡಿಗೆ ಬೇಗನೆ ತಯಾರಾಗುವಂತಹ ಹೆಸರುಕಾಳು ಒಗ್ಗರಣೆ ಮಾಡೋದು ಹೇಗೆ ಎಂದು ನಾನು ತೋರಿಸಿಕೊಡ್ತೇನೆ. ಇದೊಂದು 5ರಿಂದ 10 ನಿಮಿಷ ಸಮಯ ತಗೊಳ್ತದೆ. ಇದಕ್ಕೆ ಬೇಕಾಗಿರುವ ಐಟಮ್ಸ್: ನಿನ್ನೆ ರಾತ್ರಿ ನೆನೆಸಿಟ್ಟಿರುವಂಥ ಹೆಸರುಕಾಳು ನೋಡಿ, ಅದು ಈ ಥರ ಆಗಿದೆ. ಮತ್ತು ಸ್ವಲ್ಪ ಕರಿಬೇವು, ಒಂದು ಆನಿಯನ್, ಮತ್ತೊಂದು 3 ಬ್ಯಾಡಗಿ ಮೆಣಸು, ಒಂದು 4 ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ತೆಂಗಿನ ತುರಿ. ಓಕೆ, ನಾನಿವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಇವಾಗ ಸ್ವಲ್ಪ ಆಯಿಲ್ ತಗೊಳ್ತೇನೆ ಇದಕ್ಕೆ. ಓಕೆ, ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಏನು ತಗೊಂಡಿದ್ದೇನೆ, ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಹಾಕ್ತಿದ್ದೇನೆ ನಾನು. ಇದರ ಜೊತೆ ನಾನು ಬ್ಯಾಡಗಿ ಮೆಣಸು ಏನು ತಗೊಂಡಿದ್ದೇನಲ್ವ, ಅದನ್ನು ಹಾಕ್ತಾ ಇದ್ದೇನೆ. ಇವಾಗ ಆನಿಯನ್ ತಗೊಳ್ತಿದ್ದೇನೆ. ಒಂದು ಆನಿಯನ್ ತಗೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಬ್ರೌನ್ ಆಗಿದೆ, ಇದು ಸಾಕು. ಇವಾಗ ಇದಕ್ಕೆ ಹೆಸರು ಕಾಳನ್ನು ನಾನು ಸೇರಿಸ್ಕೊಳ್ತಿದ್ದೇನೆ. ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಓಕೆ, ಇವಾಗ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತೇನೆ. ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಹೆಸರು ಕಾಳು ಎಷ್ಟಿದೆ ಅದಕ್ಕಿಂತ ಒಂಚೂರು ಮೇಲ್ಗಡೆ ಇರುವಷ್ಟು ಅಷ್ಟೇ ನಾವು ನೀರು ಹಾಕ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ. ಓಕೆ ನೋಡಿ, ಇಷ್ಟೇ ತಗೊಂಡಿದ್ದೆ ನಾನು ನೀರು. ಇದಿಷ್ಟು ಸಾಕು, ಜಾಸ್ತಿ ಬೇಡ. ಓಕೆ, ಇವಾಗ ಇದು ಹೆಸರು ಕಾಳು ಬೇಯೋವರೆಗೂ ಸ್ವಲ್ಪ ಹಾಗೇ ಬಿಡಬೇಕು. ಇವಾಗ ಇದ್ರದ್ದು ನೀರೆಲ್ಲ ಆವಿಯಾಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಇದಕ್ಕೆ ಸಕ್ಕರೆನೂ ಹಾಕ್ಕೊಳ್ಬೋದು, ಬೆಲ್ಲನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲ ತಗೊಂಡಿದ್ದೇನೆ ಸ್ವಲ್ಪ. ಮತ್ತು ಇದರ ಜೊತೆ ತೆಂಗಿನ ತುರಿ ನಾವು ತಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಬೇಕು ಇವಾಗಲೇ. ತೆಂಗಿನ ತುರಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ, ಯಾಕಂದರೆ ಸ್ವಲ್ಪ ಇಷ್ಟ ಆಗ್ತದೆ ಜಾಸ್ತಿ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ. ಹಾಗಲ್ಲ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಇದು ನೀರೆಲ್ಲ ಆವಿ ಆಗೋವರೆಗೂ ಬಿಟ್ಬಿಡಿ. ಅಂದರೆ ಫುಲ್ಲು ಡ್ರೈ ಆಗಬೇಕಿದು. ಓಕೆ, ಇದು ನೋಡಿ ಇವಾಗ ಆಗಿದೆ, ನೀರೆಲ್ಲ ಆವಿಯಾಗಿದೆ ಇದು. ಓಕೆ, ಇದಿಷ್ಟು ಸಾಕು. ಮತ್ತು ಹೆಸರು ಕಾಳು ಕೂಡ ಬೆಂದಿದೆ. ಮತ್ತು ಸಾಲ್ಟ್ ಏನಾದರೂ, ಉಪ್ಪೇನಾದರೂ ಕಮ್ಮಿ ಇದ್ದರೆ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ಸ್ವೀಟ್ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು. ಶುಗರ್ ಅಥವಾ ಬೆಲ್ಲ ಏನಾದರೂ ಹಾಕ್ಕೊಳ್ಬೋದು. ಆಪ್ಷನಲ್, ಅದು ನಿಮ್ಗೆ ಬಿಟ್ಟಿದ್ದು. ಓಕೆ ನೋಡಿ, ಇದು ಫೈನಲ್ ಆಗಿ ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿದೆ ಇದು ಮಾಡೋದು. ಮತ್ತು ಇದು ತುಂಬ ಒಳ್ಳೆಯದು ಹೆಲ್ತಿಗಂತೂ. ಬೆಳಿಗ್ಗೆ ಅಂತೂ ತಿಂದರೆ ಇನ್ನೂ ಒಳ್ಳೆಯದು ಹೆಲ್ತಿಗೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ಥರ ಒಂದೊಂದು ಕಂಟೆಂಟ್ ಕೊಡ್ತಾ ಇರ್ತೇನೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.